ಸುಗ್ರೀವ ಜನಸೇವಾ ಸಮಿತಿಯ ಅಧ್ಯಕ್ಷರು, ಬಿಜೆಪಿ ಮುಖಂಡರು, ಗಂಗಾವತಿ ವಿಧಾನಸಭಾ ಕ್ಷೇತ್ರ. ಸುಗ್ರೀವ ಜನಸೇವಾ ಸಮಿತಿಯ ವತಿಯಿಂದ ವರ್ಲ್ಡ್ ವುಮೆನ್ಸ್ ಡೇ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ನನ್ನ ಗಂಗಾವತಿಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ 18 ಪಂಚಾಯಿತಿಗಳು ಬರ್ತಾವೆ. ಆ 18 ಪಂಚಾಯಿತಿಗಳಲ್ಲಿ ಈ ಮಹಿಳೆಯರ ದಿನಾಚರಣೆಯ ಅಂಗವಾಗಿ ಸಂಬಂಧಪಟ್ಟಂತ ಕಾರ್ಯವನ್ನು ನಿರ್ವಹಿಸುತ್ತಿರುವಂತ ಪಂಚಾಯಿತಿಗಳಲ್ಲಿ ಆಗಿರ್ಬೋದು, ನರೇಗಾದಲ್ಲಿ ಆಗಿರ್ಬೋದು, ಅಥವಾ ಮಹಿಳೆಯರ ಸಂಘಟನೆಯನ್ನ ಕಟ್ಟಿಕೊಂಡು ಸಮಾಜದ ಪರವಾಗಿ ಕೆಲಸ ಮಾಡುವಂತವರಾಗಿರ್ಬೋದು, ಜೊತೆಗೆ ಇನ್ನು ಈ ಒಂದು ಸಮಾಜದಲ್ಲಿ ಸಾಧನೆ ಮಾಡಿರುವಂತಹ ಮಹಿಳೆಯರಿಗೆ ಸನ್ಮಾನ ಮತ್ತು ಅವರಿಗೆ ನಮ್ಮ ಕಡೆಯಿಂದ ಒಂದಿಷ್ಟು ಗಿಫ್ಟ್ ಅನ್ನು ಕೊಡುವಂತ ಕೆಲಸವನ್ನ ನಾವು ಹಮ್ಮಿಕೊಂಡಿದ್ದೀವಿ. ಸುಗ್ರೀವ ಜನಸೇವಾ ಸಮಿತಿ ತಮಗೆಲ್ಲ ಗೊತ್ತೇ ಇದೆ. ಈಗಾಗಲೇ 10 ವರ್ಷಗಳಿಂದ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಸಹಾಯಕರಿಗೆ ಸಹಾಯ ಮಾಡುವ ಮುಖಾಂತರ, ಅನ್ಯಾಯ ಆದಂತವರಿಗೆ ನ್ಯಾಯ ಕೊಡುವ ಮುಖಾಂತರ, ಎಲ್ಲೆಲ್ಲಿ ಸಮಸ್ಯೆಗಳದವ ಆ ಸಮಸ್ಯೆಗಳಿಗೆ ನಾವು ಜೊತೆಯಾಗಿ ನಿಂತು ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವಂತ ಕೆಲಸದ ಜೊತೆಗೆ ಮನೆಯಿಂದವರಿಗೆ ಮನೆ ಕೂಡ ಕಟ್ಟಿಸಿಕೊಟ್ಟಿದ್ದೀವಿ, ಗುಡಿಗಳನ್ನು ಕಟ್ಟಿಸಿಕೊಟ್ಟಿದ್ದೀವಿ, ಮಸೀದಿಗಳನ್ನು ಕಟ್ಟಿಸಿಕೊಟ್ಟಿವಿ, ಜಂಡ ಕಟ್ಟಿಗಳನ್ನು ಕಟ್ಟಿಸಿಕೊಟ್ಟಿವಿ. ಇದರ ಜೊತೆಗೆ ಅನಾರೋಗ್ಯದಿಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯವಾಗಿ ಅವರು ಇಡಬೇಕು, ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೆ ಅವ್ರ ಜೊತೆಗೂ ಕೂಡ ನಿಂತು ನಾವು ಸಹಾಯ ಮಾಡ್ಕೊಂತ ಬರ್ತಾ ಇದ್ದೀವಿ. ಈ ಒಂದು ಕೆಲಸ 10 ವರ್ಷಗಳಿಂದ ನಿರಂತರವಾಗಿ ನಾವು ನಡ್ಕೊಂಡು ಬಂದಿದ್ದೀವಿ. ಈಗಾಗಲೇ ಬೇಸಿಗೆ ಕಾಲದಲ್ಲಿ ನೀವು ನೋಡ್ತಾ ಇದ್ದೀರಿ ಎಂತ ಬಿಸಿಲು. ಆ ಬಿಸಿಲಿಗೆ ಜನರಿಗೂ ತೊಂದರೆ ಆಗ್ಬಾರ್ದು ಅಂತೇಳಿ ನೀರಿನ ಅಳವಡಿಕೆಗಳನ್ನು ನಾವು ಪ್ರತಿ ಸರ್ಕಲ್ ಅಲ್ಲಿ, ಗಂಗಾವತಿ ಅಂತಲ್ಲ, ಗಂಗಾವತಿಯ ಕ್ಷೇತ್ರದ ಹಳ್ಳಿಗಳಲ್ಲಿ ಕೂಡ ಪ್ರತಿ ಸರ್ಕಲ್ ನಲ್ಲಿ ನೀರಿನ ಅಳವಡಿಕೆಗಳನ್ನ ಇಟ್ಟು ಪ್ರಾಣಿಗಳಿಗೂ ಕೂಡ ಜನರಿಗೂ ಯಾರಿಗೂ ತೊಂದರೆ ಆಗಲಾರದೆ ಅವರಿಗೆ ದಾಹ ನೀಗಿಸುವಂತ ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ 3 ವರ್ಷದಿಂದ ಮಹಿಳಾ ದಿನಾಚರಣೆ ಬರ್ತಾ ಇದ್ದಲ್ಲ, ಮಹಿಳಾ ದಿನಾಚರಣೆ ಬಂದಾಗೆ ಮಹಿಳೆಯರಿಗೆ ನೋಡ್ರಿ, ಈಗ ನಾವೆಲ್ಲ ಇಡೀ ಪ್ರಪಂಚದಲ್ಲಿ ನಾವು ಒಂದು ದೊಡ್ಡ ಗೌರವ ಕೊಡುವಂತ ಏಕೈಕ ಜೀವಿ ಅಂತ ಮಹಿಳೆ. ತಾಯಿಯಾಗಿ, ತಂಗಿಯಾಗಿ, ಸಹೋದರಿಯಾಗಿ, ಮಡದಿಯಾಗಿ, ಸ್ನೇಹಿತೆಯಾಗಿ ಅವರು ತಮ್ಮ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ನಿಸ್ವಾರ್ಥ ಸೇವೆಗೆ ನಾವೇನಾದ್ರೂ ಅವರಿಗೆ ಸಣ್ಣದೊಂದು ಪ್ರಶಂಸೆ ಕೊಡಬೇಕು ಅನ್ನೋಂಥದ್ದು ಏನಾದ್ರೂ ಇದ್ರೆ ಆ ಎನ್ಕರೇಜ್ಮೆಂಟ್ ಮುಖಾಂತರ ನಾವೊಂದು ಸನ್ಮಾನ ಮಾಡಿ ಅವರಿಗೆ ಒಂದು ನಮ್ಮ ಕಡೆಯಿಂದ ಒಂದು ಯಾವುದೋ ರೀತಿಯಲ್ಲಿ ಸಣ್ಣ ಸೇವೆ ಇದೆ, ದೊಡ್ಡದಂತ ಸಣ್ಣ ಸೇವೆಯಿಂದ ಒಂದು ಗಿಫ್ಟ್ ಅನ್ನು ಕೊಡುವಂತ ಕೆಲಸನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ ಕೂಡ ಅದೇ ತರ 2026 ಅದೇ ತರ ಎಲ್ಲರಿಗೂ ಕೂಡ ಕರೆಸಿ ಸನ್ಮಾನ ಮಾಡಿ ಅವರಿಗೆ ಒಂದು ಹುಮ್ಮಸ್ಸು ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ನಮ್ಮ ಪದಾಧಿಕಾರಿಗಳು ನಮ್ಗೆ ಹೇಳಿದ್ರು. ಹಾಗಾಗಿ ನಾವು ಅದಕ್ಕೆ ನಿಂದ್ರಣ ಮಾಡೋಣ, ಸಮಾಜಕ್ಕೆ ಕೊಡುಗೆ ಕೊಡುವಂತ ಮಹಿಳೆಯರಿಗೆ ನಾವು ಕರೆಸಿ ಅವರಿಗೆ ಗೌರವ ಸಲ್ಲಿಸಿ ಅವರು ಸನ್ಮಾನಿಸಿದ್ರೆ ಅವ್ರಿಗೂ ಕೂಡ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವಿ. ವಿಧಾನಸಭಾ ಕ್ಷೇತ್ರದಲ್ಲಿ 18 ಪಂಚಾಯತಿಗಳು ಬರ್ತಾವೆ. ಈ 18 ಪಂಚಾಯತಿಗಳಲ್ಲಿ ಮೊದಲನೇದಾಗಿ ಕಿನ್ನಾಳಿಂದ ಪ್ರಾರಂಭ ಮಾಡ್ತೀವಿ ನಾವು. ಮೊದಲನೇದಾಗಿ ಕಿನ್ನಾಳಿಂದ ಪ್ರಾರಂಭ, ಅದಾದ್ಮೇಲೆ ಇರ್ಕಲ್ಗಡ, ಅದಾದ್ಮೇಲೆ ನೇಗಗಿರಿ, ಅದಾದ್ಮೇಲೆ ಹಾಸಗಲ್, ಅದಾದ್ಮೇಲೆ ಚಿಕ್ಕಬಳ್ಳಾಪುರ, ಅದಾದ್ಮೇಲೆ ಚಿಲಕಮುಖಿ, ಅದಾದ್ಮೇಲೆ ನಮ್ದು ಬಸಪಟ್ಟ, ಅದಾದ್ಮೇಲೆ ತಾನೆಗುಂದಿ, ಅದಾದ್ಮೇಲೆ ಕೆಸರೆಟ್ಟಿ, ಅದಾದ್ಮೇಲೆ ಚಿಕ್ಕಬೆಳಕಲ್ಲು, ಅದಾದ್ಮೇಲೆ ನಮ್ಮ ವೆಂಕಟಗಿರಿ. ಆ ಪಂಚಾಯತಿಗೆ ಹೋಗಿ ಆ ಪಂಚಾಯತಿ ಯಾವ ಭಾಗದಲ್ಲಿ ಅಂತ ಅದ್ರ ಅಕ್ಕಪಕ್ಕದಲ್ಲಿ ಜಾಗ ಇದ್ರೆ ಅಲ್ಲೇ ನಾವು ಶಾಮಿಯಾನ ಹಾಕಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಕೂಡ ನಾವು ಗೌರವ ಸಲ್ಲಿಸಿ ಅವರಿಗೆ ಒಂದಿಷ್ಟು ಗೌರವವನ್ನು ಮುಟ್ಟಿಸಿ ನಾವು ಮತ್ತೆ ಬೇರೆ ಪಂಚಾಯತ್ ಆತರ ಪ್ರತಿ ಪಂಚಾಯತ್ ಹೋಗಿ ಮುಟ್ಟಿಸ್ತೀವಿ ಹೊರತಾಗಿ ಸಮಾರೋಪ ಸಮಾರಂಭ ದೊಡ್ಡ ಕಾರ್ಯಕ್ರಮ ಆ ಥರ ಏನು ಮಾಡಲ್ಲ. ನನ್ನ ಸಹೋದರರಾದಂಥ ಶ್ರೀ ನವೀನ್ ಗುಲ್ಗಣ್ಣ ಅವರಿಗೆ ನಾವು ಶುಭಾಶಯಗಳನ್ನು ಕೊಡ್ತೀವಿ. ಈಗಾಗಲೇ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದಂಥ ಅವರು ನಮ್ಮ ಸಹೋದರರು ಬಸವ ಗಣೇಶ್ವರವರು, ಅವರು ಇಷ್ಟು ಮಂಚ ರಾಜ್ಯ ಉಪಾಧ್ಯಕ್ಷರ ಅವರಿಗೂ ಕೂಡ ಶುಭಾಶಯ ಕೊಡ್ತೀವಿ. ಇಬ್ರು ಕೂಡ ಸಂಘಟನೆ ಮಾಡುವಲ್ಲಿ ಬಹಳ ನಿಷ್ಠುರವಾಗಿ ಸಂಘಟನೆ ಮಾಡ್ಕೊಂಡು ಬಂದಂಥವ್ರು. ಇಬ್ರು ಕೂಡ ಸಂಘಟನೆಯಲ್ಲಿ ಬಹಳ ಜೋರಾಗಿ ಇಡೀ ಕೊಪ್ಪಳ ಜಿಲ್ಲೆಯ ಮೂಲೆಯಲ್ಲಿ ತಿಳಿದುಕೊಂಡವರು. ಹಾಗಾಗಿ ಇಬ್ರು ಕೂಡ ಬರೋ ದಿನಗಳಲ್ಲಿ ಸಂಘಟನೆ ಒಂದು ಬಲಿಷ್ಠವಾಗಿ ಕಟ್ಟಿದಾರ. ಬಿಜೆಪಿ ಪಕ್ಷ ಒಂದು ದೊಡ್ಡ ಮಟ್ಟಕ್ಕೆ ಇಡೀ ಕರ್ನಾಟಕ ತಿರುಗಿ ನೋಡೋಕೆ ಕೊಪ್ಪಳ ಜಿಲ್ಲೆಯಲ್ಲಿ ಮಾಡ್ತಾರೆ ಅಂತ ನಾವು. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.